Hi guys, welcome back to Bindu YouTube channel. Hi guys, good morning. Welcome back to Bindu YouTube channel. ನಾನು ನಿಮ್ಮ ಬಿಂದು ಮಾತಾಡ್ತಾ ಇರೋದು. ನೀವೆಲ್ಲ ಹೇಗಿದ್ದೀರಾ? ನಾನಂತೂ ಬೊಂಬಾಟಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ನಮ್ಮ ಹಸ್ಬೆಂಡ್ ಅವರಿಗೆ ಡ್ಯೂಟಿಗೆ ಕಳಿಸ್ಬಿಟ್ಟು ನಾವು ಮನೇಲಿ ಏನೇನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಫುಲ್ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಬನ್ನಿ, ಯಾರು ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಪ್ರತಿದಿನ ಅಂತ ಹೇಳಿಬಿಟ್ಟು. ಈಗಷ್ಟೇ ಅವರು ಡ್ಯೂಟಿಗೆ ಹೊರಟರು. ಇನ್ನು ಟೈಮ್ ಎಷ್ಟು ಗೊತ್ತಾ? 6:30. ನಾನಿಷ್ಟು ಬೆಳಗ್ಗೆ ಹೇಳೋದು ಅಂದರೆ ಅಷ್ಟೇ ಪ್ರಳಯನೇ. ಇತ್ತೀಚೆಗೆ ನಾನು ಬೇಗ ಹೇಳೋದೇ ಕಡಿಮೆ. ನಾನು ಹೇಳೋದು 7:30 8 ಗಂಟೆ ಆಗಬೇಕು. ಅವ್ರನ್ನ ಕಳಿಸ್ಬಿಟ್ಟು ಮತ್ತೆ ಮಲ್ಕೊಂಡೆ. ಆಮೇಲೆ ಇವತ್ತು ನಾನು ಪೂಜೆ ಮಾಡಬೇಕಾಗಿತ್ತು. ಪೂಜೆ ಮಾಡೋದ್ರಿಂದ ಲೇಟ್ ಆಗುತ್ತೆ. ಟಿಫಿನ್ ಎಲ್ಲ ಮಾಡ್ತಾಯಿದ್ರೆ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ರಸಮ್ ಥರ ಮಾಡಿ ಹಾಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿ ರಸಮ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಸೈಡಲ್ಲಿ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಗ್ತಾ ಇದೆ. ಈ ಕಡೆ ರಸಮ್ ಕೂಡ ಕುದೀತಾ ಇದೆ. ಈಗ ರಸಮ್ಮು ಆದಮೇಲೆ ಅದ್ರ ಮೇಲ್ಗಡೆ ತೆಂಗಿನ ತುರಿ ಹಾಕ್ತಾ ಇದ್ದರೆ ಏನು ಚೆನ್ನಾಗೇ ಇರುತ್ತೆ ಅಂದರೆ ಟೇಸ್ಟು ಸೂಪರಾಗಿರುತ್ತೆ. ನನಗೆ ಈಗ ಪ್ರೆಗ್ನೆಂಟ್ ಇರೋದ್ರಿಂದ ಯಾವುದೇ ಜಾಸ್ತಿ ಮಸಾಲೆ ಹಾಕಿ ಅಡುಗೆ ಮಾಡೋದಾಗಲಿ, ಈ ಕಾಯಿ ರುಬ್ಬು ಹಾಕಿ ಅಡುಗೆ ಮಾಡೋದು ನನಗೆ ಅಷ್ಟೊಂದು ಯಾಕೋ ಹೊಟ್ಟೆಗೆ ಸೇರ್ತಾ ಇಲ್ಲ. ಹಾಗಾಗಿ ಈ ಥರ ರಸಮ್ ಮಾಡಿಕೊಂಡ್ರೆ ಬೊಂಬಾಟಾಗಿ ಊಟ ಮಾಡ್ಬೋದು. ಹಾಗಾಗಿ ನಾನು ಈ ಥರ ರಸಮ್ ಮಾಡಿಕೊಂಡು ಸೊಪ್ಪಿನ ಪಲ್ಯನ ಮಾಡ್ಕೊತೀನಿ. ಸೊಪ್ಪಿನ ಪಲ್ಯನ ಸಿಂಪಲ್ಲಾಗಿ ಮಾಡ್ಕೊತೀನಿ. ಯಾವುದೇ ಥರ ಎಕ್ಸ್ಟ್ರಾ ಒಗ್ಗರಣೆ ಹಾಕಲ್ಲ. ಜಸ್ಟ್ ಹಸಿಮೆಣಸು ಈರುಳ್ಳಿನ ಒಗ್ಗರಣೆ ಹಾಕಿಬಿಟ್ಟು ಅದಕ್ಕೆ ಸೊಪ್ಪು ಹಾಕಿ ಉಪ್ಪು ಹಾಕಿಬಿಡ್ತೀನಿ ಅಷ್ಟೇ. ಇನ್ನೇನು ಹಾಕೋದಿಲ್ಲ. ನಮ್ಮ ಅಥರ್ವ ಏನು ಮಾಡ್ತದನ್ನು ನೋಡಿ. ನಾನು ಸ್ನಾನಕ್ಕೆ ಹೋಗಿ ಬರೋದ್ರೊಳಗೆ ಇರು ಸ್ವಲ್ಪ ಅಥರ್ವ ಫೋನ್ ನೋಡ್ತಾ ಇರು, ನಾನು ಬೇಗ ಬರ್ತೀನಿ ಅಂತ ಹೇಳಿ ಬಂದರೆ ಇವನು ಅವ್ನು ಸಾಕ್ಸ್ನ ವಾಶ್ ಮಾಡೋಕ್ಕೆ ಕೂತ್ಕೊಂಡಿದ್ದಾನೆ. ಬಟ್ಟೆ ತೊಳಿತಾ ಇದ್ದಾನಂತೆ. ಹೇಗೆ ತೊಳಿತಾ ಇದ್ದಾನೆ ನೋಡಿ. ಎಲ್ಲಿ ನೋಡ್ಕೊಂಡಿದ್ದಾನೋ ಗೊತ್ತಿಲ್ಲ. ನಮ್ಮನೇಲಿ ನಾನು ಸ್ವಲ್ಪ ಬಟ್ಟೆ ತೊಳೆಯೋದು ಕಡಿಮೆನೇ. ವಾಷಿಂಗ್ ಮಿಷಿನ್ ಇರೋದ್ರಿಂದ ಯಾವಾಗಲೂ ಅಪರೂಪಕ್ಕೆ ಯಾವ್ದಾದ್ರು ಸ್ಟೋನ್ ಗೀನು ವರ್ಕ್ ಇರೋದನ್ನು ಮಾತ್ರ ಬಟ್ಟೆ ತೊಳಿತೀನಿ. ಆದರೂ ಯಾವಾಗಲೂ ನೋಡ್ಕೊಂಡಿದ್ದಾನೆ. ಅದೇ ಥರನೇ ಅವನು ಸ್ನಾನ ಮಾಡ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾನೆ. ಹೇಗೆ ಮಾತಾಡ್ತಾ ಇದ್ದಾನೆ ಕೇಳ್ತೀರಾ? ಆದರೆ ಅವನ ಭಾಷೆ ನಿಮ್ಗೆ ಅರ್ಥ ಆಗೋದಿಲ್ಲ. ಯಾಕಂದರೆ ಅವನ ಭಾಷೆ ತೆಲುಗು, ನಾನು ಕನ್ನಡ, ಅವನು ತೆಲುಗು ಆಗಿಬಿಟ್ಟಿದ್ದಾನೆ. ನಾನು ಕನ್ನಡದಲ್ಲಿ ಮಾತಾಡಿದ್ರೆ ಅವನು ತೆಲುಗುದಲ್ಲೇ ರಿಪ್ಲೈ ಮಾಡ್ತಾನೆ. ಹಾಗೆ ಇವತ್ತು ಪೂಜೆ ಮಾಡಬೇಕು ಅಂತ ಹೇಳಿದ್ನಲ್ವ, ನಾನು ಪ್ರತಿದಿನ ನಮ್ಮ ಮನೇಲಿ ಪೂಜೆ ಮಾಡೋದಕ್ಕೆ ಈ ದೀಪದ ಕಂಬನೇ ಯೂಸ್ ಮಾಡ್ತೀನಿ. ಮೊದಲೆಲ್ಲ ಸಣ್ಣ ಸಣ್ಣ ದೀಪನ ಯೂಸ್ ಮಾಡ್ತಾ ಇದ್ದೆ. ಇವಾಗ ಇಟ್ಟು ಏನು ಮಾಡೋದು, ದೇವ್ರ ಪೂಜೆಗಂತಲೇ ತೊಗೊಂಡಿರೋದಲ್ವ ದೀಪನ ಅಂತ ಹೇಳಿಬಿಟ್ಟು ಪ್ರತಿದಿನ ಇದೇ ಥರ ಉದ್ದ ಕಂಬ ದೀಪನ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ನಮ್ಮ ಮನೇಲೆಲ್ಲ ಕೇಳ್ತಾರೆ, ನಿನಗೆ ಬೋರ್ ಆಗಲ್ವಾ ಅದನ್ನ ಇಟ್ಟು ತೊಳೆದು ಮಾಡೋದಕ್ಕೆ, ಸುಮ್ಮನೆ ಏನಕ್ಕೆ ರಿಸ್ಕು, ಸಣ್ಣ ದೀಪ ಇಟ್ಕೋ, ಯಾವಾಗಲಾದರೂ ಫೆಸ್ಟಿವಲ್ ಇದ್ದಾಗ ಈ ಥರ ದೊಡ್ಡ ದೀಪನ ಯೂಸ್ ಮಾಡು ಅಂತ ಹೇಳ್ತಾರೆ. ಆದರೆ ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಿ. ಚೆನ್ನಾಗಿ ಕಾಣಿಸುತ್ತೆ ದೇವ್ರ ರೂಮ್ ನೋಡೋಕ್ಕೆ ಅಂತ ಹೇಳಿ. ನಮ್ಮ ಅಥರ್ವ ನೋಡಿ, ನಾನು ಏನು ಕೆಲಸ ಮಾಡಿದ್ರು ಅದ್ರ ಜೊತೆಗೆ ಇದೊಂದು ಕೈ ಸೇರುತ್ತೆ. ಈಗ ಸಣ್ಣಕ್ಕಿದ್ದಾಗ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ, ನಾವು ಬೇಡ ಅಂದ್ರೂ ಬರ್ತಾರೆ ಕೆಲಸ ಮಾಡೋಕ್ಕೆ. ಆಮೇಲೆ ದೊಡ್ಡಕ್ಕಾದ್ಮೇಲೆ ಬನ್ನಿ ಅಂದ್ರೂ ಬರೋರು ಇರಲ್ಲ, ನಮಗೆ ಗೊತ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಇದೆ ಅಂತ ಹೇಳ್ಬಿಟ್ಟು ದೇವ್ರ ಸಾಮಾನು. ನಾನು ಸಿಂಪಲಾಗಿ ಮನೇಲಿ ಪೂಜೆ ಮಾಡೋಕ್ಕೆ ಇಷ್ಟನ್ನ ಯೂಸ್ ಮಾಡ್ತೀನಿ. ಪೂಜೆ ಸಾಮಾನು ನಾನು ಇಷ್ಟನ್ನು ವಾಶ್ ಮಾಡೋದಕ್ಕೆ, ಹಿತ್ತಾಳಿ ಸಾಮಾನು ವಾಶ್ ಮಾಡೋದಕ್ಕೆ ಏನು ಹಾಕ್ತಿದ್ದೀನಿ ಗೊತ್ತಾ? ಪೀತಾಂಬರಿಗೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಿಂಡ್ಕೊಬಿಟ್ರೆ ಸೂಪರಾಗಿ ಕಾಣಿಸುತ್ತೆ. ನೀವು ನೋಡಿದ್ರಲ್ವ, ನೋಡಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಅಂತ ಹೇಳ್ಬಿಟ್ಟು ನೀಟಾಗಿ ಒಂದ್ಸರಿ ವಾಶ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಹಾಗೆ ಪೂಜೆ ಕೂಡ ಮುಗಿಸ್ಬಿಟ್ಟೆ. ಹಾಗೆ ಪೂಜೆ ಮಾಡಿರೋ ಎಲ್ಲ ವಿಡಿಯೋನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿಲ್ಲ. ಹಿಂದಿನ ವಿಡಿಯೋನ ನೋಡಿ ಚೆಕ್ ಮಾಡಿ ನೋಡಿ. ನಾನು ಫುಲ್ಲು ಹೇಗೆ ನಮ್ಮನೇಲಿ ನಾವು ಪೂಜೆ ಮಾಡ್ತೀನಿ ಅನ್ನೋದನ್ನು ಡೀಟೇಲಾಗಿ ಅಪ್ಲೋಡ್ ಮಾಡಿದ್ದೀನಿ. ಇದು ಸಿಂಪಲ್ಲಾಗಿ ನಿಮಗೆ ಪೂಜೆ ಮಾಡಿರೋ ಥರ ತೋರಿಸ್ತಾ ಇದ್ದೀನಿ ಅಷ್ಟೇ. ಅವತ್ತಿನ ದಿನ ನಾನು ದುರ್ಗಾ ಪೂಜೆ ಮಾಡ್ತೀನಲ್ವ, ದುರ್ಗಾದೇವಿ ವಿಗ್ರಹ ಇದೆ. ದುರ್ಗಾದೇವಿಗೆ ಲೆಮನ್ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ನಿಂಬೆಹಣ್ಣಿನ ದೀಪ ಕೂಡ 2 ಮಾಡಿ ಆರತಿ ಮಾಡಿ ಇಟ್ಟಿದ್ದೆ. ನಿಂಬೆಹಣ್ಣಿನ ದೀಪದಿಂದ ನೋಡೋದಕ್ಕೆ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? 2 ದೀಪದ ಕಂಬ ನೋಡಿ. ಸಣ್ಣ ದೀಪ ಇಡೋದಕ್ಕಿಂತ ದೊಡ್ಡ ದೀಪ ಇಟ್ಟರೆ ಏನು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ದೇವ್ರ ರೂಮಿಗೆ ಇದು ಸೂಪರಾಗಿ ಸೂಟ್ ಆಗಿದೆ ಅಂತ ನಾನು ಅನ್ಕೊತೀನಿ. ನಿಮಗೇನು ಅನಿಸುತ್ತೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಇದು ನನ್ನ ಮುದ್ದು ಗಣೇಶ. ನನಗೆ ಗಣೇಶ ಅಂದರೆ ತುಂಬ ಇಷ್ಟ. ದೇವರು ಅನ್ನೋಕ್ಕಿಂತ ನಾನು ಫ್ರೆಂಡ್ಸ್ ಥರ ಇರ್ತೀವಿ. ಅಂದರೆ ಕಣ್ಮುಂದೆ ಕಾಣಿಸ್ತಾರೆ ಅಂತ ಅಲ್ಲ, ನಾನು ಅಷ್ಟು ಮನಸಾರಿ ಮಾತಾಡೋದು ಅಂದರೆ ಕಷ್ಟ ಸುಖನೆಲ್ಲ ಹೇಳ್ಕೊಳೋದು ಅಂದರೆ ನಾನು ಗಣೇಶ ಹತ್ರನೇ. ಗಣೇಶ ಅಂದರೆ ಅಷ್ಟು ಅಟ್ಯಾಚ್ಮೆಂಟು. ಆ ಥರ ನನ್ನ ಗಣೇಶ ಅಂದರೆ ನಂಗೆ ತುಂಬ ಇಷ್ಟ. ಹಾಗೆ ನಾನು ಲಕ್ಷ್ಮೀ ವಿಗ್ರಹ ಹಾಗೆ
ಆ ದೇವ್ರನ್ನ ಹೇಗಿಟ್ಟಿದ್ದೀನಿ ಅಂತ ನೋಡಿ, ಫುಲ್ ಸುತ್ತಲೂ ವಿಳ್ಯದೆಲೆನ ಜೋಡಿಸ್ಬಿಟ್ಟು ಸುತ್ತ ಕಾಯಿನ ಜೋಡಿಸಿ ಇಟ್ಟಿದ್ದೀನಿ. ವೆಂಕಟೇಶ್ವರ ಸ್ವಾಮಿ ಹಾಗೆ ಲಕ್ಷ್ಮೀ ದೇವಿ ಇವು ಎರಡನ್ನೂ ಒಂದೇ ಪ್ಲೇಟಲ್ಲಿ ಇಟ್ಟಿದ್ದೀನಿ. ಹಾಗೆ ಅದು ನಾವು ಲಕ್ಷ್ಮೀ ಕಳಸ ಇಡೋದು. ಲಕ್ಷ್ಮೀ ಕಳಸ ಒಂದು ಸಿಂಪಲ್ಲಾಗಿ ಒಂದು ಫೋಟೋನ ಇಟ್ಕೊಂಡಿದ್ದೀನಿ. ಪ್ರತಿದಿನ ನಮ್ಮ ಮನೇಲಿ ಪೂಜೆ ಮಾಡೋದು ಹೀಗೇ. ಆದರೆ ನಾವು ಪ್ರತಿದಿನ ದೇವ್ರ ದೀಪ ಹಚ್ತೀವಿ. ಇವತ್ತೆಲ್ಲ ನೀಟಾಗಿ ತೆಗೆದು ತೊಳೆದು ವಾರಕ್ಕೊಂದ್ಸರಿ ಈ ಥರ ಪೂಜೆನ ಮಾಡ್ತೀವಿ. ಸಂಜೆ ಆಯಿತು, ನಮ್ಮ ಅಥರ್ವ ವೆಯ್ಟ್ ಮಾಡ್ತಾ ಇದ್ದಾನೆ, ಅವ್ರ ಡ್ಯಾಡಿ ಬರ್ತಾರೆ ಅಂತ ಹೇಳಿಬಿಟ್ಟು ಗೇಟ್ ಹತ್ರ ಹೋಗಿದ್ದಾನೆ. ತೆಳಗಡೆ 2nd ಫ್ಲೋರಿಂದ ಇಳಿದ್ಬಿಟ್ಟು ಆದರೆ ಮೇಲ್ಗಡೆ ಲಾಕ್ ಆಗಿದೆ. ಅವರು ಡ್ಯಾಡಿನ ಕರೀತಾ ಇದ್ದಾನೆ, ಬಾ ಡ್ಯಾಡಿ ಡೋರ್ ಓಪನ್ ಮಾಡು ಅಂತ ಹೇಳಿಬಿಟ್ಟು. ನಮ್ಮ ಅಥರ್ವಂಗೆ ಕನ್ನಡ ಭಾಷೆ ಒಂದ್ಬಿಟ್ಟು ಇನ್ನೆಲ್ಲ ಭಾಷೆನೂ ಬರುತ್ತೆ ಅವನಿಗೆ. ಮನೇಲಿ ನಾವು ಮಾತಾಡೋದು ತೆಲುಗು, ಹೊರಗಡೆ ಅವ್ನು ಸ್ಕೂಲಲ್ಲಿ ಇಂಗ್ಲೀಷ್ ಯೂಸ್ ಮಾಡ್ತಾನೆ. ಹಾಗೆ ಅಕ್ಕಪಕ್ಕದವರು ಹಿಂದಿ ಮಾತಾಡೋದ್ರಿಂದ, ಮೊಬೈಲಲ್ಲಿ ಹಿಂದಿ ನೋಡೋದ್ರಿಂದ ಹಿಂದಿ ಕೂಡ ಯೂಸ್ ಮಾಡ್ತಾನೆ. ಈಗ ಡ್ಯಾಡಿ ಗೇಟ್ ಕೋಲೋ ಅಂತ ಹೇಳಿ ಕೂಗ್ತಾ ಇದ್ದ. ಅದು ನನಗೆ ಅರ್ಥ ಆಗಿರಲಿಲ್ಲ, ಇದ್ಯಾವ ಲ್ಯಾಂಗ್ವೇಜ್ ಅಪ್ಪ ಅಂದರೆ ಹಿಂದಿ. ಮನೆಗೆ ಬಂದರು ಚಂದ್ರು. ಮನೆಗೆ ಬಂದಮೇಲೆ ನಮಗೆ ಟಿಪ್ಸ್ ಕೊಡ್ತಾ ಇದ್ದಾರೆ ನೋಡಿ. ಏನು ಮಾಡ್ತೀಯಾ? ಬಿಗ್ಗಿ ಬಾಕ್ಸಲ್ಲಿ ಹಾಕ್ತೀಯಾ? ಓಹೋ, ಇವತ್ತು 100 ರೂಪೀಸ್ ಚಿನ್ನಂಗೆ. ನಿಂದೆ ಅಪ್ಪ, ನಿಂದೆ. ఇది ನಾನು డబ్బిలో వేసుకుంటాను. థ్యాంక్ యూ. ನಂಗೆ 3. ನಿನಗೆ 1. పర్లేదు 1. థ్యాంక్ యూ చెప్పు డాడీకి. ಹಾಕು. ಈ ಥರ ಡೈಲಿ ನಮ್ಮ ಹಸ್ಬೆಂಡು ಡ್ಯೂಟಿಗೆ ಹೋಗಿ ಬಂದ ತಕ್ಷಣ ನನಗೆ ಡೈಲಿ ದುಡ್ಡು ಕೊಡೋದಿಲ್ಲ. ನಮ್ಮ ಅಥರ್ವಂಗಂತೂ 50-50 ಯಾವಾಗಲೂ ಕೊಡ್ತಾರೆ. ಇವತ್ತಿನ ದಿನ 100 ರೂಪೀಸ್ ಕೊಟ್ಟಿದ್ದಾರೆ, ಚೇಂಜ್ ಇಲ್ಲ ಅಂತ ಹೇಳಿಬಿಟ್ಟು. ನಮಗೆ ಅದೇ ಒಂದು ಲಾಭ. ನಮಗೆ ಕೊಡೋಕ್ಕಿಂತ ಮಕ್ಳಿಗೆ ಕೊಡ್ತಾರಲ್ಲ, ಅವನು ಸೇವ್ ಮಾಡ್ತಾನಲ್ವ, ಅದನ್ನ ನೋಡೋಕ್ಕೆ ಖುಷಿ. ಅವ್ನು ಖರ್ಚು ಮಾಡೋದಿಲ್ಲ, ಅವ್ನು ಬಾಕ್ಸಿಗೆ ಹಾಕ್ತಾನೆ. ಹಾಗೆ ಸಂಜೆ ಹೋಗಿಬಿಟ್ಟು ಇಬ್ಬರು ಹೊರಗಡೆ ಹೋಗಿ ಸ್ವಲ್ಪ ಬಜ್ಜಿನೂ ಜಿಲೇಬಿನೂ ತಗೊಬಂದರು. ಡೈಲಿ ಏನೋ ಒಂದು ಸ್ನ್ಯಾಕ್ಸ್ ತಿನ್ನೋ ಅಭ್ಯಾಸ ಇದೆ ನಮ್ಮ ಮನೆಗೆ. ನಮ್ಮ ಹಸ್ಬೆಂಡು ಪತಿದೇವರು ಬರ್ತಾ ಇದ್ದಾರೆ ಅಂದರೆ ನಮಗೆ ಏನು ಬೇಕು ಅಂತ ಕೇಳ್ತಾರೆ. ನನಗೆ ಅಷ್ಟು ಹೇಳೋಕ್ಕೆ ಗೊತ್ತಾಗಲ್ಲ, ಆದ್ರೂ ಅವ್ರು ಏನಾದರೂ ತರ್ತಾರೆ ಅನ್ನೋದು ನನಗೆ ಗೊತ್ತಿರುತ್ತೆ. ಯಾಕಂದರೆ ಅವ್ರು ಯಾವಾಗ ಬಂದಾಗೂ ಖಾಲಿ ಕೈಯಲ್ಲಿ ಬರಲ್ಲ, ಏನೋ ಒಂದು ತಗೊಬರ್ತಾರೆ. ಹಾಗೆ ಜಿಲೇಬಿನೂ ಹಾಗೆ ಬಜ್ಜಿನೂ ತಗೊಬಂದಿದ್ರು. ಇವನೇನೋ ಹಠ ಮಾಡಿದ್ನಂತೆ, ಜ್ಯೂಸ್ ಬೇಕು ಅಂತ ಹೇಳಿ. ಹಾಗಾಗಿ ಜ್ಯೂಸ್ ಕೂಡ ತಗೊಬಂದು ಕೊಟ್ಟರು. ಬನ್ನಿ ಬಜ್ಜಿ ತಿನ್ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿಸ್ಕೊಬಂದಿದ್ದಾರೆ. ಅಲ್ಲೇ ಕಟ್ ಮಾಡಿಸ್ಕೊಂಡು ಅದಕ್ಕೆ ಏನೋ ಪುಡಿ, ಖಾರದ ಪುಡಿ ಅದೇನೇನೋ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾರೆ, ಮಸಾಲೆ ಪುಡಿ. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಅದು ಪಾರ್ಸಲ್ ಕೊಡೋದಕ್ಕೆ ಆ ಥರ ಕಟ್ ಮಾಡಿಬಿಟ್ಟು ಆನಿಯನ್ಸ್ನ ಕೊಟ್ಟಿದ್ದಾರೆ ಅಷ್ಟೇ. ಎಲ್ಲ ಕಟ್ ಮಾಡಿದಾರಂತೆ ಚಿನ್ನ. ಡ್ಯಾಡಿ ಕಟ್ ಮಾಡಿಸ್ಕೊಂಡು ಬಂತಂತದಕ್ಕೆ ಪೌಡ್ರ್ ಹಾಕ್ತಾರಂತೆ, ಚಿಲ್ಲಿ ಪೌಡರ್ ಎಲ್ಲ ಹಾಕ್ಬಿಟ್ಟು ಮಾಡಿಕೊಡ್ತಾರೆ. ಪಾರ್ಸಲ್ ಕೊಟ್ಟಿರೋದಕ್ಕೆ ಮಾಡಿಲ್ಲಂತೆ, ಅಲ್ಲೇ ತಿಂದರೆ ಮಾಡಿಕೊಡ್ತಾರಂತೆ. ಅಯ್ಯೋ, సూపరా. అందుకే నేను పడలేదు. ఏంట్రా ఏమన్నావు? ఏయ్ ಇವಾಗ ಅಂದಲ್ಲ, ಹಿಂಗೆ ಮಾಡಿದಲ್ಲ, ಹಿಂಗೆ ಮಾಡು. ಅಯ್ಯ ನಮ್ಮ ಅಥರ್ವ ಮಾಡೋ ಆ್ಯಕ್ಷನ್ಗಳು ನೋಡ್ತಾ ಹೋದರೆ 1-2 ಮಾಡ್ತಾನೇ ಇರ್ತಾನೆ. ಅವನು ಜ್ಯೂಸ್ ಕುಡಿಯೋದು ಹೇಗೆ ಅಂತ ಹೇಳಿ ನನಗೆ ಕಲಿಸ್ಕೊಡ್ತಾನಂತೆ. ಅದಕ್ಕೆ ಈ ಥರ ಕುಡಿಬೇಕು ಮಮ್ಮಿ ಅಂತ ಹೇಳಿ ತೋರಿಸ್ತಾ ಇದ್ದಾನೆ. ಅದನ್ನು ನೋಡಿಬಿಟ್ಟು ಚಂದ್ರು ನಗಾಡ್ತಾ ಇದ್ದಾರೆ. ನಾನು ಅವ್ರನ್ನ ಹಸ್ಬೆಂಡನ್ನ ಹೆಸರಿಟ್ಟೆ ಕರೆಯೋದು. ಚಂದ್ರಶೇಖರ್ ಅಂತ ಅವ್ರ ಹೆಸರು. ನಾನು ಚಂದು ಅಂತ ಹೇಳಿ ಸಿಂಪಲಾಗಿ ಕರಿತೀನಿ. ಯಾಕಂದ್ರೆ ನಾವು ಇರೋದು ಗಂಡ ಹೆಂಡತಿ ಅಂದ್ಕೊಳೋಕ್ಕಿಂತ ಹೆಚ್ಚಾಗಿ ಒಂದು ಫ್ರೆಂಡ್ಸ್ ಥರ ಇರ್ತೀವಿ. ನಾನು ಮದುವೆ ಆಗಿಬಿಟ್ಟು ನಾನಿಲ್ಲಿ ಗಂಡನ ಮನೆಗೆ ಬಂದೀನಿ ಅನ್ನೋ ಫೀಲೇ ಕೊಡೋಲ್ಲ. ಇಲ್ಲಿ ನನಗೆ ಯಾವುದೋ ಫ್ರೆಂಡ್ಸ್ ರೂಮಲ್ಲಿ ನಾವು ಬ್ಯಾಚುಲರ್ಸ್ ಆದಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಏನೋ ಒಂದು ಜಾಬ್ ಮಾಡೋಕ್ಕೆ ರೂಮ್ ಮಾಡ್ಕೊತೀವಲ್ಲ, ಆ ಥರ ಅನಿಸುತ್ತೆ. ಆ ಥರ ಅನಿಸುತ್ತೆ. ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿದ್ದೀವಿ. ತುಂಬ ಖುಷಿಯಾಗುತ್ತೆ. ನಮ್ಮ ಥರವ ನೋಡಿ ರಾತ್ರಿ ಹೊತ್ತು ಮೇಕಪ್ ಮಾಡ್ಕೊತಾ ಇದ್ದಾನೆ. ಯಾಕೋ ನಿನಗೆ ಇಷ್ಟೊಂದು ಪೌಡ್ರ್ ಹಾಕ್ಕೊತಿದೀಯಲ್ಲ ಅಂದರೆ, ಬುದ್ಧಿ ಇಲ್ವಾ ನಿನಗೆ ಅಂದರೆ, ನೀನಿಟ್ಟಿದೆಯಲ್ಲ ಕೆಳಗೆ, ನಿನಗೆ ಬುದ್ಧಿ ಇಲ್ವಾ, ಯಾಕೆ ಕೆಳಗಿಟ್ಟಿದೆಯಾ ಪೌಡರ್ ಬಾಕ್ಸರ್ ಅಂತ ಕೇಳ್ತಾ ಇದ್ದಾನೆ. ನೀವೇ ಕೇಳಿಸ್ಕೊಳ್ಳಿ.
ఎందుకురా ఎందుకు ఎందుకురా నువ్వు బుద్ధి లేదా ఎందుకు నాకెందుకు బుద్ధి లేదురా నువ్వు బుద్ధి లేదా ఎందుకు నువ్వు ఎందుకని చెప్పు నువ్వు బుద్ధి లేదా ఎందుకు బుద్ధి లేదు అన్న బుద్ధి నువ్వు బుద్ధి నువ్వు బేబే బ్యాడ్ బాయ్ అంటే చందు నువ్వు డాడీ బ్యాడ్ బాయా ఎందుకురా బేబే నువ్వు ఎందుకురా డాడీ బ్యాడ్ బాయ్ నువ్వు బేబే ఉండవు ఎందుకు బ్యాడ్ బాయ్ నువ్వు బేబే నువ్వు బుద్ధి లేదా నేను కొమ్మలో కట్టాను ఏ బా పెయిన్ అవుతుంది డబ్బా కట్టాయి ನೋಡಿದ್ರಲ್ವ ನಮ್ಮ ಅಥರ್ವನ ಚೇಷ್ಟೆ ಈ ಥರ ಇರುತ್ತೆ. ನಾನು ಅಥರ್ವ ಇಬ್ಬರೇ ಮನೇಲಿ ಇರಬೇಕಾದ್ರೆ ಅಂತೂ ಬರೀ ಟಾಮ್ ಆ್ಯಂಡ್ ಜೆರಿನೇ ಆಗಿಬಿಡುತ್ತೆ. ಅವ್ನು ನನಗೆ ಹೊಡೆಯೋಕ್ಕೆ ಬರೋದು, ನಾನು ಅವನಿಗೆ ಹೊಡೆಯೋದು, ಸಿಟ್ಟು ಬಂದುಬಿಟ್ಟು ನಮ್ಮನ್ನು ನೋಡೋರಿಗೆ ಚೆನ್ನಾಗಿರುತ್ತೆ, ನಮಗಂತೂ ಬೆಕ್ಕಿಗೆ ಚಿನ್ನಾಟ ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋರಂಗೆ ಆಗ್ತಾ ಇರುತ್ತೆ. ಅಷ್ಟೊಂದು ತಲೆ ಬಿಸಿ ಮಾಡಿಬಿಡ್ತಾನೆ, ಅಷ್ಟೊಂದು ಟಾರ್ಚರ್ ಕೊಡ್ತಾನೆ. ಮನೇಲಿ ಎಲ್ಲರೂ ಇದ್ದಾರೆ ಅಂದರೆ ಒಂದು ಸ್ವಲ್ಪ ಫ್ರೀಯಾಗಿರ್ಬೋದು. ನಾನು ಅಥರ್ವ ಇಬ್ಬರೇ ಇದ್ದೀವಿ ಅಂದರೆ ಏನೋ ಒಂದು ಮಾಡ್ತಾನೇ ಇರ್ತೀವಿ ನಾವಿಬ್ಬರು. ಅವನಿಗೆ ಒಂದು ಸ್ವಲ್ಪ ಮೇಕಪ್ ಅಂದರೆ ತುಂಬ ಇಂಟ್ರೆಸ್ಟು. ಏನೋ ಯಾವುದು ಕಂಡ್ರೂ ಅದು ಮುಖಕ್ಕೆ ಹಚ್ಚೋದು, ಇದು ಕ್ರೀಮ್ ಸಿಕ್ಕರೂ ಮುಖಕ್ಕೆ ಹಚ್ಚೋದು ಅಂತೇಳಿ ಎಲ್ಲದೂ ಹಚ್ಕೊತಾನೆ ಇರ್ತಾನೆ. ಆಮೇಲೆ ನನಗೆ ರೆಡಿ ಮಾಡ್ತೀನಿ ಮಮ್ಮಿ ಅಂತ ಹೇಳಿ ಬರ್ತಾ ಇರ್ತಾನೆ. ನಮ್ಮ ಮನೇಲಿ ಹೀಗೆ ಇರುತ್ತೆ ನೋಡಿ. ಹಾಗೆ ನೈಟ್ ಊಟ ಮಾಡಿಬಿಟ್ಟು ಇನ್ನೇನು ಮಲ್ಗೋ ಟೈಮ್ ಆಯಿತು. ನಾನು ಅಥರ್ವ ಮಾತ್ರ ಕಾಟ್ ಮೇಲೆ ಮಲ್ಕೊತೀವಿ. ನಮ್ಮ ಹಸ್ಬೆಂಡು ಇಲ್ಲ ನಮಗೆ ಫ್ರೀ ಅನಿಸಲ್ಲ ಅಂತ ಹೇಳಿಬಿಟ್ಟು ಕೆಳಗಡೆ ಮಲ್ಕೊತಾರೆ. ಕೆಳಗೆ ಮಲ್ಕೊಳೋಕ್ಕೆ ಇವನು ಹೆಲ್ಪ್ ಮಾಡ್ತಾ ಇದ್ದಾನೆ. ನಾನು ಬೆಡ್ ಹಾಕ್ಕೊಡ್ತೀನಿ ಡ್ಯಾಡಿ ಅಂತ ಹೇಳಿಬಿಟ್ಟು ಇಲ್ಲಿಗೆ ನಮ್ಮ ಒಂದು ದಿನದ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್ ಗಾಯ್ಸ್.